ಮೊಬೈಲ್ ನಮ್ಗೆ ಟ್ರ್ಯಾಕ್ ಮಾಡಿ ಹುಡುಕೊಟ್ಟಿದ್ದ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 315ಕ್ಕೂ ಹೆಚ್ಚು ಮೊಬೈಲ್ ಫೋನು ವ್ಯಾಲ್ಯೂಡ್ ಅರೌಂಡ್ 49 ಲಕ್ಷ ವರ್ತ್ ಮೊಬೈಲ್ ಫೋನ್ಸ್ನ ಇವತ್ತು ವಾರಸುದಾರರಿಗೆ ಒಂದು ಫಂಕ್ಷನ್ ಮಾಡಿ ಇವತ್ತು ವಾಪಸ್ ಕೊಟ್ಟಿದ್ದೀವಿ. ನಾನು ಒಂದ್ಸಲ CBTಯಲ್ಲಿ ದುಕಾನ್ ಕಡೆ ಇಟ್ಟು ಮರ್ತು ಹೋಗಿದ್ದೆ ನಾನು ಮೊಬೈಲ್ ಹೊಸದು ವಿವೋ ಫೋನ್. ಮತ್ತು ಹೋಗಿ ಕೇಳಿದರೆ ನಾವು ತಗೊಂಡಿಲ್ಲ ಅಂದ್ರೆ ನಾನು ಹೋಗಿ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾವು ಆಶಾ ಕಾರ್ಯಕರ್ತೆಯರಾಗಿ 10 ವರ್ಷ ಆತ್ರಿ ಕೆಲಸ ಮಾಡತ್ತೆ. ನಮ್ಮ ಕೆಲ್ಸಕ್ಕೆ ಬೇಕಂತ ಹೇಳಿ ಎಲ್ಲ ಆನ್ಲೈನ್ ಎಂಟ್ರಿ ಮಾಡೋ ಬಂದ್ಬಿಟ್ಲೇನಾ ನಮ್ಮ ದವಾಖಾನಿತ್ರು ನಾವು ಒಂದು ಮೊಬೈಲ್ ತೊಗೊಂಡಿವ್ರಿ 10,000 ಕೊಟ್ಟು ತೊಗೊಂಡು ಒಂದೇ ತಿಂಗಳು ಆತ್ರಿ ಸರ ಕಳೆದ ಬಿಡ್ತ್ರಿ. ಕಳುವಾಗಿದ್ದ ಮೊಬೈಲಲ್ಲಿ ಜನ ಮೋಸ್ಟ್ಲಿ IMEI ನಂಬರು ಇಟ್ಕೊಂಡಿರೋದಿಲ್ಲ. ನಾವು ಮೊಬೈಲ್ IMEI ನಂಬರ್ ಕೊಡಿ ಅಂದರೆ IMEI ನಂಬರ್ ಮೋಸ್ಟ್ ಆಫ್ ದ ಕೇಸಸ್ ಇರೋದಿಲ್ಲ. IMEI ನಂಬರ್ ಎಲ್ಲಿವರೆಗೆ ನಮಗೆ ಸಿಗೋದಿಲ್ಲ ಅಲ್ಲಿವರೆಗೆ ಅದನ್ನು ಟ್ರೇಸ್ ಮಾಡೋಕ್ಕಾಗೋದಿಲ್ಲ. ಕಳೆದ ಒಂದು ವರ್ಷದಲ್ಲಿ ಅಂದರೆ 2023-24 ಅಲ್ಲಿ ಒಂದು ವರ್ಷದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಮೊಬೈಲ್ ಕಳವಾಗಿರೋ ಬಗ್ಗೆ CEIR ಪೋರ್ಟಲಲ್ಲಿ ಮತ್ತು ನಮ್ಮ ಸೆನ್ ಪೊಲೀಸ್ ಠಾಣೆ ಹಾಗೂ ಇತರ ಪೊಲೀಸ್ ಠಾಣೆಗಳಲ್ಲಿ ಕಂಪ್ಲೇಂಟ್ಸ್ ಲಾಂಚ್ ಆಗಿದ್ವು. ಅದರ ಪೈಕಿ ಇವತ್ತು 315ಕ್ಕೂ ಹೆಚ್ಚು ಮೊಬೈಲ್ ಫೋನು ವ್ಯಾಲ್ಯೂಡ್ ಅರೌಂಡ್ 49 ಲಕ್ಷ ವರ್ತ್ ಮೊಬೈಲ್ ಫೋನ್ಸ್ನ ಇವತ್ತು ವಾರಸುದಾರರಿಗೆ ಒಂದು ಫಂಕ್ಷನ್ ಮಾಡಿ ಇವತ್ತು ವಾಪಸ್ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಸೆನ್ ಪೊಲೀಸ್ ಆಫೀಸರ್ಸು ಎಲ್ಲ ಆಫೀಸರ್ಸು ಸೇರಿ ಇವತ್ತು ವಾಪಸ್ ಮೊಬೈಲ್ಸ್ನ ಹಸ್ತಾಂತರ ಮಾಡಿದ್ದೀವಿ. ಈ ಪೋರ್ಟಲ್ ಮೊದಲಿಂದನೂ ಇದೆ, ಬಟ್ ಈ ಒಂದು ಪ್ರೋಗ್ರಾಮ್ ಮಾಡೋ ಮುಖಾಂತರ CEIR ಪೋರ್ಟಲ್ ಬಗ್ಗೆ ಇನ್ನೂ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಜಾಸ್ತಿ ಮಾಡಿದ್ದೀವಿ. ಸೊ ಯಾವಾಗ ಮೊಬೈಲ್ ಕಳವಾಯಿತು ಅಂದ್ರೂ ಇಮಿಡಿಯೇಟ್ ಆಗಿ ಅದರ IMEI ನಂಬರನ್ನು CEIR ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಮತ್ತು ರೆಕವರ್ ಮಾಡಲಿಕ್ಕೆ ಅನುವಾಗುತ್ತೆ. 1,526 ಈ ಒಂದು ವರ್ಷದಲ್ಲಿ. ಸೊ ಔಟ್ ಆಫ್ 1,526 315 ಆಲ್ಮೋಸ್ಟ್ ಅರೌಂಡ್ 25-30% ಮೊಬೈಲ್ ರೆಕವರಿ ಆಗಿದೆ. ಇನ್ನು ಉಳಿಕಿದ್ದು ಮೊಬೈಲ್ ಫೋನ್ಸ್ ಏನಿದೆ ಅದರ ರೆಕವರಿ ಕುರಿತಂತೂ ನಮ್ಮ ಕ್ರಮ ಜಾರಿಯಲ್ಲಿ ಇದೆ. ಕಳುವಾಗಿದ್ದ ಮೊಬೈಲಲ್ಲಿ ಜನ ಮೋಸ್ಟ್ಲಿ IMEI ನಂಬರು ಇಟ್ಕೊಂಡಿರೋದಿಲ್ಲ. ನಾವು ಮೊಬೈಲ್ IMEI ನಂಬರ್ ಕೊಡಿ ಅಂದರೆ IMEI ನಂಬರ್ ಮೋಸ್ಟ್ ಆಫ್ ದ ಕೇಸಸ್ ಇರೋದಿಲ್ಲ. IMEI ನಂಬರ್ ಎಲ್ಲಿವರೆಗೆ ನಮಗೆ ಸಿಗೋದಿಲ್ಲ ಅಲ್ಲಿವರೆಗೆ ಅದನ್ನು ಟ್ರೇಸ್ ಮಾಡೋಕ್ಕಾಗೋದಿಲ್ಲ. ಮತ್ತು ಆ ಮೊಬೈಲ್ ಆನ್ ಆಗೋವರೆಗೆ ನಮ್ಮದು ಸತತವಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಇದು ಬಂದ್ಬಿಟ್ಟು ಇವತ್ತು ಮೊಬೈಲ್ ಕಳುವಾಯಿತು ಇನ್ನು 6 ತಿಂಗಳಲ್ಲಿ ಸಿಗುತ್ತೆ ಅಂತ ಆ ಥರ ಏನು ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್ಸು. ಸತತವಾಗಿ ಸಿಬ್ಬಂದಿಯವರು ಅದನ್ನು ಒಂಥರ ಮಾನಿಟರ್ ಮಾಡ್ಕೊಂಡು ಬಂದಾಗ ಕ್ಲೂಸ್ ಸಿಗುತ್ತೆ, ಆವಾಗ ಪತ್ತೆ ಹಚ್ತೀವಿ. ನಾನು ಒಂದ್ಸಲ CBTಯಲ್ಲಿ ದುಕಾನ್ ಕಡೆ ಇಟ್ಟು ಮರ್ತು ಹೋಗಿದ್ದೆ ನಾನು ಮೊಬೈಲ್ ಹೊಸದು ವಿವೋ ಫೋನ್. ಮತ್ತು ಹೋಗಿ ಕೇಳಿದರೆ ನಾವು ತಗೊಂಡಿಲ್ಲ ಅಂದ್ರೆ ನಾನು ಹೋಗಿ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ತಕ್ಷಣ ಹೋಗಿ ಅದು ಸೇಮ್ ನಂಬರು ಏರ್ಟೆಲಲ್ಲಿ ತೊಗೊಂಡಿದ್ದೀನಿ. 1 ವರ್ಷ ಆಗಿದೆ, ಈಗ ಸಿಕ್ಕಿದೆ ನನಗೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು. ನಾವು ಆಶಾ ಕಾರ್ಯಕರ್ತೆಯರಾಗಿ 10 ವರ್ಷ ಆತ್ರಿ ಕೆಲಸ ಮಾಡತ್ತೆ. ನಮ್ಮ ಕೆಲ್ಸಕ್ಕೆ ಬೇಕಂತ ಹೇಳಿ ಎಲ್ಲ ಆನ್ಲೈನ್ ಎಂಟ್ರಿ ಮಾಡೋ ಬಂದ್ಬಿಟ್ಲೇನಾ ನಮ್ಮ ದವಾಖಾನಿತ್ರು ನಾವು ಒಂದು ಮೊಬೈಲ್ ತೊಗೊಂಡಿವ್ರಿ 10,000 ಕೊಟ್ಟು ತೊಗೊಂಡು ಒಂದೇ ತಿಂಗಳು ಆತ್ರಿ ಸರ ಕಳೆದ ಬಿಡ್ತ್ರಿ. ನಾವು ಸರ್ವೇಕಂತ ಹೋಗಿದ್ವಿ, ಹಿಂಗಿಟ್ಟು ಹೊಳೊಳಗೆ ಫೋನ ಇಲ್ಲ ರೀ. ಅದು 2 ವರ್ಷ ಆತ್ರಿ ಫೋನ್ ಕಳೆದ. ನಮ್ಗೆ ಸಿಗ್ತದಂತ ನಾವು ಮನಸ್ನಾಗ ಅನ್ಕೊಂಡಿದ್ದಿಲ್ಲ ರೀ. ನಾವು ವಿದ್ಯಾನಗರದಲ್ಲಿ BUB ಗ್ರೌಂಡ್ನಲ್ಲಿ ಕಳ್ಕೊಂಡಿದ್ವಿ. 1.5 ವರ್ಷ ಆಯಿತು. ಅದು ಈಗ ನಾವು ಕಂಪ್ಲೇಂಟ್ ಮಾಡಿ ಬಂದ್ವಿ ವಿದ್ಯಾನಗರಕ್ಕೆ. ಅಲ್ಲಿ ಅವರು ಆಯ್ತು ರೀ, ಒಂದು ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಮಾಡಿರಿ, ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ನಮ್ಮದು ಮೊಬೈಲದ್ದು ಎಲ್ಲ ಬರ್ಕೊಂಡ್ರು. ಓಕೆ ಆಯ್ತು. ಮತ್ತು ನೆಕ್ಸ್ಟ್ ನಮ್ಗೆ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇದ್ದಿದ್ದಿಲ್ಲ. 1.5 ವರ್ಷ ಆಗಿಂದ ಈಗ 2 ದಿವಸದಿಂದ ನಮ್ಗೆ ನಿಮ್ಮದು ಮೊಬೈಲ್ ಸಿಕ್ಕೈತಿ ಬರ್ರಿ ಅಂತಂದ್ರು. ನಮಗೆ ಖುಷಿ ಆಯ್ತು. ನಾ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಒಳಗೆ ಕಳ್ಕೊಂಡಿದ್ದೆ 2 ಇಯರ್ಸ್ ಬ್ಯಾಕ್ ರೀ. ಮೊಬೈಲ್ ನಮ್ಗೆ ಟ್ರ್ಯಾಕ್ ಮಾಡಿ ಹುಡುಕೊಟ್ಟಿದ್ದ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.